ದಿನೇಶ್ ಅವರೇ, ಈಗ ಸಮಸ್ಯೆಗಳು ಅಂತ ಹೇಳ್ತಾ ಹೋದ್ರೆ ಬೇಕಾದಷ್ಟು ಹೇಳ್ಬೋದು. ಹೆಜ್ಜೆಜ್ಜೆಗೂ ಕಾಂಗ್ರೆಸ್ ಎಡುತ್ತಾ ಇದೆ. ಅದನ್ನ ದಾರಿಗೆ ತರಬೇಕಾಗಿರೋದು ಬಿಜೆಪಿ JDS ಕತೆ ಆಗ್ಬೇಕಾಗಿತ್ತು. ಅಂಡ್ ನೀವು ಇದ್ದೀರಾ ಅಂತ ಉಳಿಸ್ಕೋಬೇಕಿತ್ತು. ಕಾಂಗ್ರೆಸ್ಗೆ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಅವ್ರವರೇ ಕಿತ್ತಾಡ್ಕೊಳ್ತಾರೆ. ಅವ್ರೇನ್ರಿ ನಮ್ಮನ್ನು ಕೇಳೋದು? ನಮಗೆ ಈಕ್ವಲ್ ಅವರು, ನಮಗೆ ಸಮಾನ ಅವರು, ನಾವು ನಡೆದಿದ್ದೇ ದಾರಿ ಅಂತ ಇದ್ದಾರೆ. ಸೊ ಶ್ಯಾಡೋ CM ಆಗಿ ಕೆಲಸ ಮಾಡಬೇಕಾಗಿರೋ ವಿರೋಧ ಪಕ್ಷಗಳು ಮಂಕಂಡಾಗ ನಾವಿದ್ದೀವಿ ಅಂತ ಹೋರಾಟ ಮಾಡಬೇಕಾಗಿರೋದು ನೀವು. ಜಿಲ್ಲೆಗಳಿಗೆ ಹಣ ಹೋಗ್ತಾ ಇಲ್ಲ, ಶಾಸಕರುಗಳಿಗೆ ಹಣ ಹೋಗ್ತಾ ಇಲ್ಲ, ತಾರತಮ್ಯ ಮಾಡ್ತಾ ಇದ್ದಾರೆ, ಗ್ಯಾರಂಟಿಗಳು ಸರಿಯಾಗಿ ಸಿಗ್ತಾ ಇಲ್ಲ. GBA ಎಲೆಕ್ಷನ್ ಬಂತು, ರೋಡ್ ಸರಿ ಇಲ್ಲ. ನಾನು ಮೊನ್ನೆ ಹಿರಿಯೂರ್ ಕಡೆಗೆ ಹೋಗಿದ್ದೆ, ಅದ್ಯಾವುದೋ ಬಬ್ಬೂರ್ನಲ್ಲಂತೂ ಜನ ಕ್ಯಾಕರ್ಸ್ ತೂ ಅಂತ ಉಗಿದು ಬಿಡ್ತಾರೆ, ತೂ ಅಂತ ಉಗಿತಾ ಇದ್ದಾರೆ. ನಾನು ಹೋದಾಗ ಅಯ್ಯಪ್ಪ ಮನೆಗಳ ಹತ್ರ ಆ ಊರ್ ನೋಡ್ಬಿಟ್ರೆ ಭಯ ಆಗ್ಬಿಡುತ್ತೆ. ಜನ ಹೆಂಗ್ ಬದುಕ್ತಾ ಇದ್ದಾರೆ, 40-50 ವರ್ಷದ ಹಿಂದೆ ಹೋದಂಗಿದೆ. ಇಂಥ ಎಲ್ಲ ಒಂದು ಕಾರ್ಯಗಳನ್ನ ಅಥವಾ ಕೆಲಸಗಳನ್ನು ಮುಂದಿಟ್ಕೊಂಡು ನೀವು ಹೋದ್ರೆ ಇಂಥದ್ದೊಂದು ಪಕ್ಷ ಈತಪ್ಪ ನಮ್ಮೂರಲ್ಲಿ ಅಂತ ಅನ್ಕಂತಾರೆ ಜನ. ನೀವ್ ಎಚ್ಚೆತ್ಕೋಬೇಕು. ಅವ್ರು ಎಚ್ಚೆತ್ಕೊಳ್ಳಿಲ್ಲ ಅಂದ್ರೆ ಪರವಾಗಿಲ್ಲ, ನೀವ್ ಎಚ್ಚೆತ್ಕೊಳ್ಳಿ, ಸಮಯವನ್ನ ಎನ್ಕ್ಯಾಶ್ ಮಾಡ್ಕೊಳ್ಳಿ ನೀವು. ಬಟ್ ಇವತ್ತಿನ ಪರಿಸ್ಥಿತಿ ಏನಾಗಿದೆ ಅಂದ್ರೆ ವಿಧಾನಸಭೆಯಲ್ಲೂ ಕೂಡ ಈ ಯಾವುದು ವಿಚಾರಗಳು ಆಚೆ ಬರ್ತಾ ಇಲ್ಲ. ನೀವು ಹೆಜ್ಜೆ ಇಡ್ರಿ, ವಿಧಾನಸಭೆಗಳಲ್ಲೂ ಯಾರು ಮಾತಾಡ್ತಾ ಇಲ್ಲ. ಮುಖ್ಯವಾದ ವಿಚಾರಗಳನ್ನ ಯಾವುದು ಮಾತಾಡ್ತಾ ಇಲ್ಲ. ಕರಪ್ಷನ್ ಬಗ್ಗೆ ಯಾರು ಮಾತಾಡಲ್ಲ. ಇವತ್ತು ರೆವಿನ್ಯೂ ಡಿಪಾರ್ಟ್ಮೆಂಟ್ ನಡೀತಾ ಇರೋ ದಂಧೆ ಯಾವ ಇಲಾಖೆಯಲ್ಲೂ ನಡೀತಾ ಇಲ್ಲ. ಅದ್ರ ಬಗ್ಗೆ ಒಬ್ರು ಧ್ವನಿ ಎತ್ತಲ್ಲ ಅಪೋಸಿಷನ್ ಪಾರ್ಟಿಗಳು. ಮತ್ತೆ ನೀವು ಪೊಲೀಸ್ ಇಲಾಖೆ, ಇವತ್ತು ಪೊಲೀಸೇ ರಾಬರಿಗೆ ನಿಂತಿದ್ದಾರೆ. ಮೊನ್ನೆ ನಡೆದಂತ ಘಟನೆ ನೋಡ್ಬೋದು, 20 ಲಕ್ಷ ಕೇರಳ ಉದ್ಯಮಿ ಹತ್ರ ದರೋಡೆ ಮಾಡಿದ್ದು. ಮತ್ತೆ ಇವತ್ತು ಈ ವರ್ಗಾವಣೆ ದಂಧೆ ಮೂರೂ ಪಕ್ಷಗಳು ಹಿಂದೆ ಮಾಡ್ಕೊ ಬಂದಿದ್ದಾವೆ. ಅದಕ್ಕೆ ಯಾವ ಕೌನ್ಸಿಲಿಂಗ್ ಇಲ್ಲ, ಯಾವ ಒಂದು ಅಥಾರಿಟಿ ಇಲ್ಲ, ಏನಿಲ್ಲ. ಇವತ್ತು ಪ್ರತಿಯೊಬ್ಬ ಅಧಿಕಾರಿಗಳು ನೀವು ಬೆಸ್ಕಾಂಗೆ ಹೋಗಿ, ಯಾವುದೇ ಒಂದು BBMPಗೆ ಹೋಗಿ, GBAಗೆ ಹೋಗಿ, ಯಾವುದೇ ಇಲಾಖೆಗೆ ಹೋಗಿ ಯಾವನು ಕೆಲಸ ಮಾಡಲ್ಲ. ಎಲ್ಲದಕ್ಕೂ ಮಿನಿಮಮ್ ಒಂದು ಸೈನ್ ಹಾಕೋದಕ್ಕೆ 50,000 ಕೊಡು, ಲಕ್ಷ ಕೊಡು, 25,000 ಕೊಡು ಅಂತ ಫಿಕ್ಸ್ ಮಾಡ್ಕೊಬಿಟ್ಟಿದ್ದಾರೆ. ಒಂದೊಂದು ಪೋಸ್ಟಿಂಗ್ಗೆ 25 ಲಕ್ಷ, 50 ಲಕ್ಷ, 75 ಲಕ್ಷ ಅಂತ ಮಾಡಿಕೊಂಡು ಇವತ್ತು ನಾನು ಹೇಳೋದು, ರಾಜ್ಯದಲ್ಲಿ ಮಕ್ಕಳು KPSC ಅವು ಇವು ಓದ್ತಾವ್ರಲ್ಲ, ನೀವು ಓದ್ಲೇಬೇಡಿ ಅಂತ ಹೇಳ್ತೀನಿ. ಯಾಕೆ ಅಂದ್ರೆ ಇಲ್ಲಿ ಹೋಗಿ ನೀವು ಭ್ರಷ್ಟಾಚಾರ ಮಾಡಿ ಇನ್ನೊಬ್ರು ಮನೆ ಹಾಳು ಮಾಡೋದಕ್ಕೆ ಯಾಕೆ ಕಷ್ಟಪಟ್ಟು ಅಲ್ಲೆಲ್ಲೋ PG ಉಳ್ಕೊಂಡು ಕೋಚಿಂಗ್ ಸೆಂಟರ್ಗಳಿಗೆಲ್ಲ ಹೋಗಿ ಅವೆಲ್ಲಕ್ಕೆ ಯಾಕೆ ಕಷ್ಟಪಡ್ತೀರಾ? ಅದೇ ಟೈಮ್ನ ನಿಮ್ಗೆ ಯಾವುದೋ ಒಂದು ಸ್ವಂತ ಉದ್ಯಮ ಮಾಡ್ಕೊಳ್ಳಿ. ಇವತ್ತು ನಾನು ನೋಡ್ದಂಗೆ ಎಷ್ಟೋ KS ಅಧಿಕಾರಿಗಳು ಪೋಸ್ಟಿಂಗ್ ಇಲ್ಲದೆ ಮನೇಲಿ ಬಿದ್ದವ್ರೆ. ಪೋಸ್ಟಿಂಗ್ ಇಲ್ಲ ಅಂದ್ರೆ ಸಂಬಳ ಕೊಡಲ್ವಂತೆ, ನೆಕ್ಸ್ಟ್ ಪೋಸ್ಟಿಂಗ್ ಹಾಕಿಸ್ಕೊಂಡ್ರೆ ಸಂಬಳ ಕೊಡೋದಂತೆ. ಅಂತ ಒಂದು ದುರ್ಗತಿ ಇವತ್ತು ರಾಜ್ಯಕ್ಕೆ ಬಂದಿದೆ. ಈಗ CM ಏನ್ ಮಾಡ್ತಾವ್ರೆ, ಇರೋ ಬರೋ ಇಲಾಖೆ ಎಲ್ಲಾನು ನಾನೇ ಇಟ್ಕೊಂಡಿದ್ದೀನಿ, ನಾನೇ ರಾಜ. ಈಗ ರಾಜ ಏನ್ ಮಾಡ್ತಾವ್ರೆ, ಏನು ಮಾಡ್ತಾ ಇಲ್ಲ. ಅದೇನೋ ನಂಬರ್ ಕೊಡ್ತೀನಿ ಬೇರೆ ಅಂತ ಹೇಳಿದ್ರು, ಏನೋ 10 ರೂಪಾಯಿ ಲಂಚತ್ ಕೇಳಿದ್ರು, ನಂಬರ್ ಕೊಟ್ಬಿಡ್ತೀನಿ, ಎಲ್ಲ ಫೋನ್ ಮಾಡ್ಬಿಡಿ. ಯಾರ ನಂಬರ್ ಅಪ್ಪ, ಇದುವರೆಗೂ ಒಂದ್ ನಂಬರ್ ಡಿಸ್ಪ್ಲೇ ಆಗಿಲ್ಲ. ನಾವು ಪಂಜಾಬ್ ಅಲ್ಲಿ ಏನು CMದು ವಾಟ್ಸ್ಆಪ್ ನಂಬರೇ ಮಾಡಿದೀವಿ, ಅಲ್ಲಿ ವಿಜಯ್ ನಂಬರ್ ಕೊಟ್ಟವ್ರೆ, ತಮಿಳ್ನಾಡಲ್ಲಿ ಪಂಜಾಬ್ ಅಲ್ಲಿ ಕೊಟ್ಟವ್ರೆ. ಇವ್ರು ಯಾವ ನಂಬರ್ ಕೂಡ ರೆಡಿ ಇಲ್ಲ. ನಾನು ಹೇಳೋದು ಪಾದಯಾತ್ರೆ ವಿನ್ ಆಗಿದ್ದಲ್ವಾ ಸರ್, ಅದೇ DK ಶಿವಕುಮಾರ್ ಟೀಮ್ ವರ್ಕ್ ಮಾಡಿದಕ್ಕೆ ಪೇ CM ಅಂತ ನೀವು ಮಕ್ಕಡೆ ಮಲ್ಕೊಂಡಿದ್ದು. ಮಾತಾಡ್ತಾರೆ ಅಂದ್ರೆ ಅದಕ್ಕಿಂತ ಹೇಳ್ತಾ ಇರೋದು, ಇವತ್ತು ವ್ಯವಸ್ಥೆ ಸಂಪೂರ್ಣ ಕೊಲ್ಯಾಪ್ಸ್ ಆಗಿದೆ. ಈಗೇನು ಕಾಂಗ್ರೆಸ್ 2.0 ಅಂತ ಮಾಡ್ತಾವ್ರಲ್ಲ, ಇದು ಸಿದ್ದರಾಮಯ್ಯನವರ ಅಳಸೋದ ಸರ್ಕಾರದ ಮುಂದುವರೆದ ಪಾರ್ಟ್ ಆಗಿದೆ ಹೊರತು ಇನ್ ಯಾವುದೇ ರೀತಿ ಇಂಪ್ಲಿಮೆಂಟೇಷನ್ ಇಲ್ಲ. ಅದ್ರ ಜೊತೆಗೆ ಈಗ ಮೊನ್ನೆ ಸುಪ್ರೀಂ ಕೋರ್ಟ್ ಜಡ್ಜ್ ಬೇರೆ ಬಂದಿದ್ರು ಬೆಂಗಳೂರಿಗೆ. ಸರ್ 22 ಲಕ್ಷ ಕೇಸ್ ರಿಜಿಸ್ಟರ್ ಆಗಿದಾವಂತೆ ಕೋರ್ಟ್ ಅಲ್ಲಿ. ಕೋರ್ಟ್ ಹಾಲ್ಗಳಿಲ್ಲ, ಜಡ್ಜ್ಗಳಿಲ್ಲ. ಇಷ್ಟು ಕೊಳತು ನಾರ್ತಾ ಇದೆ ರಾಜ್ಯ ಅಂದ್ರೆ, ಇವರು ಬೆಳಗ್ಗೆ ಎದ್ರೆ ಟನಲ್ ಕೊರಿತೀನಿ ಅಂತ ಹೋಯ್ತಾರೆ, ಅಲ್ಲೆಲ್ಲೋ ಬಿಡ್ದಿಗೆ ಹೋಯ್ತೀನಿ ಅಂತ ಹೋಯ್ತಾರೆ. ಇವ್ರಿಗೆ ಒಂದ್ 2-3 ಕೆಲಸ ಬಿಟ್ರೆ ಕಸದ್ದು, ಟನಲ್ದು, ಬಿಡ್ದಿ ಮೂರೇ ಬೆಳಗ್ಗೆ ಎತ್ತು ಅಂದ್ರೆ CMಗೆ ಮೂರೇ ಜ್ಞಾನ. ಇದು ಬಿಟ್ರೆ ಇನ್ನೇನು ರಾಜ್ಯದ್ದು ಹಳ್ಳ ಬಿದ್ದಿರೋ ರಸ್ತೆಗಳು ಸರ್, ಬೆಂಗಳೂರು ಪೂರ್ತಿ ಒಂದು ರೋಡ್ ಇಲ್ಲ, ಒಂದು ಹಳ್ಳ ಎಲ್ಲ ಎಷ್ಟು ಅವ್ಯವಸ್ಥೆ ಆಗಿದೆ ಅಂದ್ರೆ. ಮತ್ತೆ ಸಿವಿಕ್ ಸೆನ್ಸು, ಇವತ್ತು ನಮ್ಮ ಗೃಹ ಸಚಿವರು ಬೆಳಗ್ಗೆ ಎದ್ದು RSS ಅವು ಇವು ಅಂತ ತಗೊಳ್ಳೋದ್ರ ಬದಲು ಗೃಹ ಸಚಿವರು ಆ ಪೊಲೀಸ್ ಅವರು ರೀಲ್ಸ್ ನೋಡ್ತಾ ಕೂತಿರ್ತಾರೆ. ಈ ಸ್ಮಾರ್ಟ್ ಫೋನ್ ತಗೊಂಡು ಅವ್ರನ್ನೆಲ್ಲ ಸ್ಮಾರ್ಟ್ ಫೋನ್ ಬಂದ್ ಮಾಡ್ಬೇಕು. ಇವತ್ತು ಬೆಂಗಳೂರು ಮೇಡಮ್ ಒಂದೇ ವರ್ಡ್ ಇಂಡಿಯಾದಲ್ಲಿ ಸೆಕೆಂಡ್ ಹೈಯೆಸ್ಟ್ ಆಕ್ಸಿಡೆಂಟ್. ನೀವೆಲ್ಲ ಮಾಡಿದ ಆರೋಪಗಳಾಗ್ಲಿ, ಎಲ್ಲ ವಿರೋಧ ಮಾಡಿದ ಆರೋಪಗಳಾಗ್ಲಿ, ಕಾಂಗ್ರೆಸ್ ಆಗಲಿ BJP ಆಗಲಿ ಎಲ್ಲ ಸರ್ಕಾರಕ್ಕೂ ಅನ್ವಯಿಸ್ತವೆ ಆರೋಪಗಳು. ಯಾವ ಸರ್ಕಾರವೂ ಇಲ್ಲಿ 100% ಪ್ಯೂರ್ ಆಗಿದ್ದು ಆಡಳಿತ ಮಾಡಿಲ್ಲ, ಕೇಂದ್ರ ಆಗಲಿ ರಾಜ್ಯ ಆಗಲಿ. ಅದು ಈಗೇನಾಗ್ತಿದೆ ಗೊತ್ತಾ, ನಾವೆಲ್ಲ ಕೂತು ಮಾತಾಡ್ತಿದ್ದೀವಲ್ಲ, ನೀವು ಬೆಳಗ್ಗೆ ವಾಕ್ ಹೋಗ್ತಾರೆ ಪಾರ್ಕಿಗೆ, ಅಲ್ಲಿ ಒಂದಷ್ಟು ಜನ ತಾತಂದಿರು ಕೂತಿರ್ತಾರೆ. ಕೂತ್ಕೊಂಡು ಜಗತ್ತಿನ ಎಲ್ಲ ಕೆಟ್ಟೋಗಿದೆ, ಜಗತ್ತು ಹಾಳಾಗಿ ಹೋಗ್ಬಿಟ್ಟಿದೆ, ಕಲಿಗಾಲ ಬಂದಿದೆ, ಅವನು ಕಳ್ಳ, ಸರ್ಕಾರ ಹಿಂಗೆ ಮಾಡಿದೆ ಇದನ್ನೇ ಮಾತಾಡ್ತಿರ್ತಾರೆ. ಅವ್ರು ರಾಜಕೀಯ ಪಕ್ಷ ಆಗೋದಿಲ್ಲ. ಅವ್ರು ಸುಳ್ಳು ಮಾತಾಡ್ತಿರ್ತಾರೆ ಅಂತಲ್ಲ, ಅವ್ರು ಸರಿನೇ ಹೇಳ್ತಿರ್ತಾರೆ, ಅವ್ರ ಆರೋಪ ಸರಿಯಾಗಿ ಇರ್ತದೆ, ಬಟ್ ಅದು ರಾಜಕೀಯ ಹೋರಾಟ ಆಗೋದಿಲ್ಲ. ಹಂಗೆ ಮಾತಾಡ್ತಿದ್ದೆ ನೀವೆಲ್ಲ. ಈಗ
ಹಂಗೆ ಮಾತಾಡ್ತಿದ್ದೀರಿ ನೀವೆಲ್ಲ ಸೇರ್ಕೊಂಡು ಒಂದು ಹೋರಾಟ ರೂಪಿಸ್ತಾ ಇಲ್ಲ. ನೀವು ಮಾತಾಡ್ ತಪ್ಪು ಹೇಳ್ತಿಲ್ಲ, ನೀವು ಸರಿಯಾಗಿ ಹೇಳ್ತಾ ಇದ್ದೀರಿ. ಟಿವಿ ಚಾನಲ್ ಮುಂದೆ ಹೇಳ್ತಾ ಇದ್ದೀರಿ, ಜನರ ಮಧ್ಯೆ ಹೋಗಿ ಹೇಳ್ತಾ ಇಲ್ಲ. ಜನ ನಿಮ್ಮ ಹಿಂದೆ ಬರ್ತಾ ಇಲ್ಲ. ಅಂದ್ರೆ ಅದೇ ನಾವು ಹೇಳಿದ್ವಲ್ಲ, ಇನ್ನೊಂದ್ಸಲ ಹೇಳೋದಾದ್ರೆ ಸರ್, ಇವ್ರು ಇಂಗ್ಲಿಷ್ ಮೀಡಿಯಂ ಮಕ್ಕಳಾಗಬಾರ್ದು, ಗೌರ್ಮೆಂಟ್ ಸ್ಕೂಲ್ ಮಕ್ಕಳಾಗಬೇಕು ಅಂತ. ಎನಿವೆ, ಥ್ಯಾಂಕ್ ಯು ಸೋ ಮಚ್. 4 ಜನಕ್ಕೆ ಬಹಳ ಅತ್ಯದ್ಭುತ ಚರ್ಚೆ ಇವತ್ತು, ಅರ್ಥಪೂರ್ಣವಾಗಿತ್ತು ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ಕಾಂಗ್ರೆಸ್ ಈ ಡಿಬೇಟ್ಗೆ ತಮ್ಮ ವಕ್ತಾರರನ್ನು ಕಳಿಸೋಕೆ ಬಯಸಿಲ್ಲ. ಅವರ ಡಿಸಿಷನನ್ನು ನಾನು ರೆಸ್ಪೆಕ್ಟ್ ಮಾಡ್ತೀನಿ. ಯಾಕಂತ ಅರ್ಥ ಆಗಲಿಲ್ಲ, ಯಾಕೆ ಕಳಿಸ್ಲಿಲ್ಲ ಅಂತ. ಬಟ್ ಎನಿವೇಸ್ ಪರವಾಗಿಲ್ಲ. ನಿಮ್ಮ ಅನುಪಸ್ಥಿತಿಯಲ್ಲಿ ಡೆವಿಲ್ಸ್ ಲಾಯರ್, ಐ ರಿಪೀಟ್, ಡೆವಿಲ್ಸ್ ಲಾಯರ್ ಆಗಿ ನಾನೇ BJP, JDS ಮತ್ತು ಆಮ್ ಆದ್ಮಿ ಪಕ್ಷಕ್ಕೆ ಪ್ರಶ್ನೆಯನ್ನು ಕೇಳಿದಿರಿ. ಅದೊಂದು ಥ್ಯಾಂಕ್ಫುಲ್ ಮನೋಭಾವ ಕಾಂಗ್ರೆಸ್ನಲ್ಲಿರಲಿ. ಯಾಕೆ ಕಳಿಸಿಲ್ಲ ಗೊತ್ತಿಲ್ಲ, ಮುಂದುವರ್ಸ್ಕೊಂಡು ಹೋಗಿ ಅಂತ ಹೇಳ್ತಾ, ಪ್ರಶ್ನೆ ಮಾಡೋದನ್ನಂತೂ ನಾವು ಬಿಡಲ್ಲ. ವಕ್ತಾರರನ್ನು ಕಳಿಸದೇ ಇರಲಿ. ಹೆಜ್ಜೆಗೂ ನೀವು ಎಡುತ್ತಾ ಇದ್ರೆ ವಿರೋಧ ಪಕ್ಷದವ್ರು ಮಂಕಂಡಿದ್ರು ಪರವಾಗಿಲ್ಲ, ಮಾಧ್ಯಮದವರಾಗಿ ನಾವು ಆ ಕೆಲಸವನ್ನು ಮಾಡ್ತಾ ಹೋಗ್ತೀವಿ. ವಕ್ತಾರರನ್ನ ಕಳಿಸ್ಲಿಲ್ಲ ಅಂದರೆ ಅಗೇನ್ ಐ ರಿಪೀಟ್, ನಿಮ್ಮ ಡಿಸಿಷನನ್ನು ರೆಸ್ಪೆಕ್ಟ್ ಮಾಡ್ತಾ ಪ್ರಶ್ನೆ ಮಾಡೋದನ್ನು ಮಾತ್ರ ಮರೆಯಲ್ಲ ಅಂತ ಹೇಳ್ತಾ, ಜನರಿಗೆ ಅನುಕೂಲ ಆಗೋ ವ್ಯವಸ್ಥೆಯನ್ನು ಉಳಿದಿರೋ 1.5 ವರ್ಷದಲ್ಲಿ ಮಾಡಿಕೊಡ್ರಪ್ಪ ಅಷ್ಟೇ. ನಮಸ್ಕಾರ. ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ PNS ವಿಸ್ತಾರ. ಇದು ನೇರ